ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ದೃಷ್ಟಿ ತೆಗೆಸಿದ್ರು ಪೊಲೀಸರ ದೃಷ್ಟಿಯಿಂದ ದರ್ಶನ್ಗೆ ತಪ್ಪಿಸಿಕೊಳ್ಳೋದಕ್ಕಾಗಿಲ್ಲ. ಪೂಜೆ ಮಾಡಿದ್ರೂ ಕೂಡ ಕೊಲೆ ಕೇಸ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ ಬಚಾವಾಗಿಲ್ಲ. ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ದರ್ಶನ್ ತಗಲಾಕೊಳ್ಳೋದಕ್ಕೂ ಮುಂಚೆ ಒಂದು ಪೂಜೆ ಮಾಡಿಸಿದ್ರು. ಗುರುವಾರ ದೃಷ್ಟಿ ತೆಗೆಸಿದ ಬೆನ್ನಲ್ಲೇ ಶನಿವಾರ ಕೊಲೆ ಆರೋಪದಲ್ಲಿ ಅಂಧರಾಗ್ತಾರೆ. ಮನಸ್ಸಲ್ಲಿ ತಳಮಳ ಗೊಂದಲ ಅಂತ ಗುರುವಾರ ಮನೆಯಲ್ಲಿ ಒಂದು ಪೂಜೆ ಮಾಡಿಸಿರ್ತಾರೆ, ದೃಷ್ಟಿ ಪೂಜೆ. ಗ್ರಹಗತಿ ಸರಿ ಇಲ್ಲ, ಬೇಡ ಅಂತ ಅಂದ್ರೂ ತಪ್ಪು ಮಾಡಿಸತ್ತೆ, ಒಂದಷ್ಟು ದಿನ ಹೊರಗೆಲ್ಲಾದ್ರೂ ಹೋಗ್ ಬನ್ನಿ ಅಂತ ಪೂಜಾರು ಸಲಹೆ ಕೊಡ್ತಾರೆ. ಕೊಲೆಗೂ ಮುನ್ನ ಒಂದಷ್ಟು ಗೊಂದಲ ತಳಮಳ ಅನುಭವಿಸಿದ್ರು ದರ್ಶನ್. ಅದಕ್ಕೆ ಮನೆಯಲ್ಲಿ ಪೂಜೆ ಮಾಡಿಸಿದ್ರು, ದೃಷ್ಟಿ ಪೂಜೆ. ಪೂಜೆ ಮಾಡೋದಕ್ಕೆ ಅಂತ ಬಂದ ಪೂಜಾರಿ ಸಲಹೆ ಕೊಡ್ತಾರೆ ದರ್ಶನ್ಗೆ, ಗ್ರಹಗತಿ ಸರಿ ಇಲ್ಲ, ಬೇಡ ಅಂದ್ರೂ ನಿಮ್ ಕೈಯಲ್ಲಿ ತಪ್ಪು ಮಾಡಿಸುತ್ತೆ, ಒಂದಷ್ಟು ದಿನ ಎಲ್ಲಾದ್ರೂ ಹೊರಗಡೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಅವತ್ತು ಪೂಜಾರಿ ಹೇಳಿದಂತ ಆ ಮಾತಿಗೆ ನಕ್ಕು ಸುಮ್ಮನಾಗ್ತಾರೆ ದರ್ಶನ್. 2 ದಿನದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆರೋಪದಲ್ಲಿ ಅರೆಸ್ಟ್ ಆಗ್ತಾರೆ. ಈಗ ದರ್ಶನ್ ಆರೋಪ ಮುಕ್ತರಾಗ್ಲಿ ಅಂತ ಶಕ್ತಿ ದೇವತೆ ಮೊರೆ ಹೋಗ್ಲಾಗಿದೆ. ಅವತ್ತು ಪೂಜಾರಿ ಎಚ್ಚರಿಕೆ ಮಾತನ್ನ ದರ್ಶನ್ ಕಡೆಗಣಿಸಿದ್ರು. ರೇಣುಕಾಸ್ವಾಮಿ ವಿಚಾರಕ್ಕೆ ಕೈ ಹಾಕಿ ತಗ್ಲಾಕೊಂಡ್ರು ದರ್ಶನ್. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಗುರುವಾರ ದಿನ ಒಂದು ಪೂಜೆ ಮಾಡಿಸ್ತಾರೆ ದರ್ಶನ್ ಮನೆಯಲ್ಲಿ, ದೃಷ್ಟಿ ಪೂಜೆ. ಅದಾದ ನಂತರ ಶನಿವಾರ ದಿನ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ತಗ್ಲಾಕೋತಾರೆ, ಅಂಧರಾಗ್ತಾರೆ. ಏನಿದು ದೃಷ್ಟಿ ಪೂಜೆ, ಏನಾಗಿತ್ತಂತೆ, ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಶ್ವೇತೆ, ಸದ್ಯಕ್ಕೆ ಸಿಕ್ಕಿತಿರುವಂತಹ ಡೀಟೇಲ್ಸ್ ಪ್ರಕಾರವಾಗಿ ದರ್ಶನ್ಗೆ ಎಲ್ಲೋ ಒಂದು ಕಡೆ ಆತಂಕ ಶುರುವಾಗಿತ್ತು. ಗ್ರಹಗತಿಗಳು ಸರಿ ಇಲ್ಲ, ನನಗೆ ಯಾವುದೋ ಒಂದು ದೊಡ್ಡ ಆಪತ್ತು ಬರುತ್ತೆ ಅಂತ ಅನಿಸ್ಲಿಕ್ಕೆ ಶುರುವಾಗಿತ್ತು ಅಂತಕ್ಕಂಥದ್ದು. ಯಾಕಂತಂದರೆ ಅವರ ಆಪ್ತ ವಲಯ ಹೇಳ್ತಾ ಇರ್ತಕ್ಕಂಥ ಮಾತುಗಳು ಇದು. ಹಾಗಾಗಿ ದರ್ಶನ್ ಮನೆಯಲ್ಲಿ ಒಂದು ದೃಷ್ಟಿ ಪೂಜೆಯನ್ನು ಮಾಡಿಸಿರ್ತಾರೆ. ಶಕ್ತಿ ದೇವತೆಯ ಮೊರೆ ಹೋಗಿರ್ತಾರೆ ಅಂತಕ್ಕಂಥದ್ದು. ಆ ಶಕ್ತಿ ದೇವತೆ ಯಾರು ಅಂತ ಅಂದರೆ ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ದರ್ಶನ್ ಬರ್ತಾ ಇರ್ತಾರೆ. ರೆಗ್ಯುಲರ್ ಆಗಿ ದೇವಸ್ಥಾನದ ಭಕ್ತರು ಕೂಡ ಹೌದು ಬಂಡಿ ಮಹಾಕಾಳಮ್ಮಗೆ ದರ್ಶನ್. ಹಾಗಾಗಿ ದರ್ಶನ್ ಈ ಮೂಲಕವಾಗಿ ಪೂಜೆಯನ್ನು ಕೂಡ ಮಾಡಿಸ್ತಾರೆ, ಮನೆಯಲ್ಲೂ ಕೂಡ ದೃಷ್ಟಿ ಪೂಜೆಯನ್ನು ಮಾಡಿಸ್ತಾರೆ. ಅದಾದ ನಂತರ ಇವರ ಒಂದು ಮನಸ್ಥಿತಿಯನ್ನು ನೋಡಿದಂತಹ ಪೂಜಾರರು, ಅಂದರೆ ಇಲ್ಲಿಯ ಒಂದು ಪೂಜೆಯನ್ನು ಮಾಡುವಂಥ ಪ್ರಧಾನ ಅರ್ಚಕರು ಕೂಡ ಸಾಕಷ್ಟು ಬಾರಿ ಅವರಿಗೆ ಹೇಳ್ತಾರೆ ದರ್ಶನ್ಗೆ ಅಂತಕ್ಕಂಥದ್ದು, ಒಂದು ತಡೆಯನ್ನು ಹೊಡಿಸಿ ಅಂತಕ್ಕಂಥದ್ದು, ಒಂದು ತಡೆ ಹೊಡಿಸುವ ಕಾರ್ಯವನ್ನು ಕೂಡ ಮಾಡ್ತಾರೆ. ಅದಾದ ನಂತರ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನು ಮಾಡಿಸ್ಲಿಕ್ಕೆ ಹೇಳಿರ್ತಾರೆ ಅಂತಕ್ಕಂಥದ್ದು ಇದೀಗ ಸದ್ಯಕ್ಕೆ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು. ಈಗ ರೇಣುಕಾಸ್ವಾಮಿಯ ಹತ್ಯೆ ಆದ ನಂತರದಲ್ಲಿ ಮತ್ತೆ ಅವರ ಆಪ್ತ ವಲಯದವರು ಬಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಸಂಪೂರ್ಣ ಸ್ಪಷ್ಟೀಕರಣವನ್ನು ಮಾಹಿತಿಯನ್ನು ನೀಡಲಿಕ್ಕೆ ಮಾಧ್ಯಮಗಳ ಮುಂದೆ ಹಿಂಜರಿತಾ ಇರ್ತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಆದರೆ ಆಪ್ತ ಮೂಲಗಳ ಪ್ರಕಾರ ಅವರ ಆಪ್ತ ವಲಯವಾದ ಬಳಗ ಏನಿತ್ತು, ಅವರು ಅಭಿಮಾನಿಗಳು ಬಂದು ಇಲ್ಲಿ ಪೂಜೆಯನ್ನು ಮಾಡಿಸಿರ್ತಕ್ಕಂಥದ್ದು. ಮತ್ತೊಮ್ಮೆ ದರ್ಶನಿಗೆ ಈ ಒಂದು ಆರೋಪದಿಂದ ಮುಕ್ತರಾಗುವಂಥ ಅವಕಾಶವನ್ನು ಕಲ್ಪಿಸಲಿ ಅನ್ನುವಂತಹ ಒಂದು ಶಕ್ತಿಯನ್ನು ನೀಡಲಿ ಶಕ್ತಿ ದೇವತೆ ಅನ್ನುವಂತಹ ಒಂದು ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ ಇಲ್ಲಿ ಅಂತಕ್ಕಂಥ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಆದರೆ ಈ ಒಂದು ಅಂಶಗಳನ್ನು ಗಮನಿಸಿದಾಗ, ಈ ಒಂದು ಮಾಹಿತಿಯನ್ನು ಗಮನಿಸಿದಾಗ ಅನಿಸ್ತಕ್ಕಂಥದ್ದು, ಮೊದಲೇ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸುಳಿವು ಬಂದಿತ್ತ, ಅಂದರೆ ತನ್ನ ಜೀವನದಲ್ಲಿ ಬಹಳ ದೊಡ್ಡ ಒಂದು ವಿಪತ್ತೊಂದು ಬರುತ್ತೆ ಅಂತಕ್ಕಂಥ ಒಂದು ಸುಳಿವು ಬಂದಿತ್ತೇನೋ ದರ್ಶನ್ಗೆ ಅಂತ ಅನಿಸುತ್ತೆ. ದರ್ಶನ್ನ ಗ್ರಹಗತಿಗಳು ಸರಿ ಇಲ್ಲದ ಕಾರಣ ಈ ರೀತಿಯಾಗಿ ಆಗಿದೆ ಅಂತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಕೂಡ ಇಲ್ಲಿನ ಪೂಜಾರು ಹೇಳ್ತಾ ಇರ್ತಕ್ಕಂಥದ್ದು. ಶ್ವೇತಾ. ಓಕೆ ರಕ್ಷಾ, ಪೂಜಾರಿ ಆ ದಿನ ಮನೆಗೆ ಬಂದಾಗ ಈ ತರದ ಸಲಹೆ ಕೊಟ್ಟರು ಅನ್ನೋದನ್ನ ಯಾರು ಹೇಳ್ತಾ ಇದ್ದಾರೆ ಈಗ? ಅಂದ್ರೆ ಅವ್ರ ಕುಟುಂಬದವ್ರು ಹೇಳಿದ್ರಾ ಅಥವಾ ಈಗ ಅಭಿಮಾನಿಗಳು ಹೇಳ್ತಾ ಇದ್ದಾರಾ? ಈ ತರದ ಪೂಜೆಗಳನ್ನ ದರ್ಶನ್ ಅವಾಗ ಮಾಡಿಸ್ತಾ ಇದ್ರಂತ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಿದ್ಯಾ? ಶ್ವೇತ, ಹಿಂದಿನಿಂದಲೂ ಕೂಡ ದರ್ಶನ್ ಶಕ್ತಿ ದೇವತೆಗಳ ಆರಾಧನೆಯಲ್ಲಿ ತೊಡಗ್ತಾ ಇದ್ರು. ಅಂದರೆ ಅವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋದಿರ್ಬೋದು, ಇಲ್ಲಿರುವಂಥ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಂಥದ್ದನ್ನ ಕೂಡ ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ ಕೂಡ. ಹಾಗೆಯೇ ಆ ನಿಟ್ಟಿನಲ್ಲಿ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾ ಇದ್ರು, ದೈವ ಭಕ್ತರೇ ಆಗಿದ್ರು ಕೂಡ ಅವರು. ಸೊ ಹಾಗಾಗಿ ಅವರು ದೇವಸ್ಥಾನದ ಆಡಳಿತ ಮಂಡಳಿಗೂ ಕೂಡ ಬಹಳನೇ ಹತ್ತಿರದವರಾಗಿದ್ರು ಅಂತಕ್ಕಂಥದ್ದು, ಬಹಳ ಕ್ಲೋಸ್ ಸ್ನೇಹ ಇತ್ತು ಅವರಿಗೆ ಅಂತಕ್ಕಂಥದ್ದು. ಅಂದರೆ ಒಂದು ಪ್ರತಿ ಸಲ ಬಂದಿದ್ದರಿಂದ ಒಂದು
ವಿಶ್ವಾಸಾರ್ಹ ಒಂದು ಪ್ರೀತಿ ವಿಶ್ವಾಸ ಇತ್ತು ಇಲ್ಲಿ ಅಂತಕ್ಕಂಥದ್ದು. ಸೊ ಹಾಗಾಗಿ ದರ್ಶನ್ ಇಲ್ಲಿಯೂ ಕೂಡ ದೃಷ್ಟಿದೋಷದ ಪೂಜೆಗಳನ್ನ ಮಾಡಿಸಿದ್ರು. ಅಂದರೆ ಬಂಡಿ ಮಹಾಕಾಳಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ದೃಷ್ಟಿ ತೆಗೆಯುವಂತಹ ಪೂಜೆಗಳನ್ನ ಮಾಡಿಸೋದು, ತಡೆ ಹೊಡೆಯುವಂತಹ ಪೂಜೆಗಳನ್ನ ಮಾಡಿಸ್ತಕ್ಕಂಥ ಒಂದು ಪ್ರತೀತಿ ಇದೆ. ಇಲ್ಲಿ ದೃಷ್ಟಿದೋಷವನ್ನು ಪರಿಹಾರ ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂಥ ಅಪಘಾತಗಳು ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು. ಹಾಗೆ ಯಾವುದೇ ದೃಷ್ಟಿದೋಷದಿಂದ ಆಗುವಂತಹ ಅನಾಹುತಗಳು ಸಂಭವಿಸೋದಿಲ್ಲ ಅಂತಕ್ಕಂಥ ಒಂದಷ್ಟು ಪ್ರತೀತಿ ಇದೆ. ಹಾಗಾಗಿ ಇಲ್ಲಿಯೂ ಕೂಡ ಅವರು ತಡೆ ಹೊಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು ಅಂತಕ್ಕಂಥದ್ದು ಮೂಲಗಳ ಒಂದು ಮಾಹಿತಿ. ಈ ಬಗ್ಗೆ ಇಲ್ಲಿನ ಪ್ರಧಾನ ಅರ್ಚಕರು ಅಥವಾ ಇಲ್ಲಿ ಪೂಜೆಯನ್ನು ಮಾಡಿಸಿದಂಥವ್ರು ಕೆಲವರು ಅವರ ಆಪ್ತ ವಲಯಗಳ ಹತ್ರ ಹೇಳ್ಕೊಂಡಿದ್ದಾರೆ. ದರ್ಶನ್ ಹೀಗೆ ಗುರುವಾರದಂದು ಒಂದು ದೃಷ್ಟಿದೋಷ ಪೂಜೆಯನ್ನು ಮಾಡಿಸಿದ್ರು. ಆ ಸಂದರ್ಭದಲ್ಲೇ ನಾವು ಸಲಹೆಯನ್ನು ನೀಡಿದ್ವಿ, ಯಾಕೋ ಒಂದಷ್ಟು ಸ್ಥಿತಿಗತಿಗಳು ಸರಿ ಇಲ್ಲ ಅನಿಸುತ್ತೆ, ಸೊ ಹಾಗಾಗಿ ಗುರುಬಲ ಕಡಿಮೆ ಆಗ್ತಾ ಇದೆ ನಿಮಗೆ ಅಂತ ಅನಿಸುತ್ತೆ, ಹಾಗಾಗಿ ನೀವು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ, ಒಂದು ಸುದರ್ಶನ ಹೋಮವನ್ನು ಮಾಡಿಸಿ ದೇವಸ್ಥಾನದಲ್ಲಿ, ಈ ರೀತಿಯಾದಂಥ ಒಂದಷ್ಟು ಸಲಹೆಗಳನ್ನ ಕೂಡ ನೀಡಿದ್ರು ಅಂತಕ್ಕಂಥದ್ದು. ಸೊ ಅದಾಗಿಯೂ ಕೂಡ ಅಂದರೆ ತಡೆ ಹೊಡೆದು ಅವರು ದೃಷ್ಟಿದೋಷ ಪೂಜೆಯನ್ನು ಮಾಡಿಸ್ಕೊಂಡ್ರು ಕೂಡ ಅವರಲ್ಲೂ ಕೂಡ ಒಂದು ಆತಂಕ ಇತ್ತು. ಆದರೆ ಈ ರೀತಿ ಹಲವಾರು ಪೂಜೆಗಳನ್ನ ಮಾಡಿಸಿ ಅಂದಾಗ ನಕ್ಕು ಸುಮ್ಮನಾಗಿದ್ರಂತೆ ದರ್ಶನ್. ಅದಾದ ನಂತರವೂ ಕೂಡ ಇದು ಗುರುವಾರದಂತೆಯೇ ಈ ಪೂಜೆ ನಡೆದ್ರೂ ಕೂಡ ಕೇವಲ 2 ದಿನದಲ್ಲಿ ರೇಣುಕಾ ಸ್ವಾಮಿಯವರ ಹತ್ಯೆ ನಡೆಯುತ್ತೆ. ಸೊ ರೇಣುಕಾ ಸ್ವಾಮಿಯವರ ಹತ್ಯೆ ಹಾಗಾಗಿ ಗ್ರಹಗತಿಗಳಿಂದ ಆಯಿತು ಅಂತಕ್ಕಂಥದ್ದು ಇಲ್ಲಿರುವಂತಹ ಆಡಳಿತ ಮಂಡಳಿಯವರು ಹೇಳ್ತಿರ್ತಕ್ಕಂಥ ಮಾತು, ಅಂದರೆ ಅವರ ಆಪ್ತ ವಲಯಗಳ ಹತ್ರ ಹೇಳ್ಕೊಂಡಿರೋ ಮಾತು. ಈ ಎಲ್ಲ ಮಾತುಗಳನ್ನು ಕೇಳಿದಂತಹ ಅವರ ಅಭಿಮಾನಿಗಳು ಹಾಗೆ ದರ್ಶನ್ನ ಆಪ್ತರು ಕೆಲವರು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.